ಯಾರು ಹೆಂಗೆ ಮಾಡ್ತೀರಾ ಹೇಳಿ ನನಗೆ. ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮ್ಗೆ ಇವತ್ತು. ಇದು ಗಿಣ್ಣದ ಹಾಲು. ಇದಕ್ಕೆ ಚಿಕ್ಕದಾಗಿ ಬೆಲ್ಲನ ಜಜ್ಜಿ ಹಾಕಬೇಕು. ಅಲ್ಲಿ ಮಾಡಿದೀವಿ ನೋಡಿ, ಈ ಥರ ಚಿಕ್ಕದಾಗಿ ಬೆಲ್ಲನ ಜಜ್ಜಿ ಇದಕ್ಕೆ 1 ಲೀಟ್ರ್ ಹಾಲು ತಗೊಂಡಿದ್ದೀವಿ. 1 ಲೀಟ್ರ್ ಹಾಲಿಗೆ ಸುಮಾರು 3/4 kg ಬೆಲ್ಲ ಹಾಕಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ, ಆಮೇಲೆ ಏಲಕ್ಕಿ, ಶುಂಠಿ, ಆಮೇಲೆ ಲವಂಗ ಇದೊಂಚೂರು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಟ್ರದು. ಇಷ್ಟನ್ನು ಮಾಡಿ ಇದ್ರ ಪ್ರೋಸೆಸ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ. ಈಗ ಇದನ್ನ ಮಾಡೋ ಪ್ರೋಸೆಸ್ ನಾವು ಹೆಂಗೆ ಮಾಡ್ತೀವಿ, ಕೆಲವೊಬ್ರು ಕೆಲವೊಂದು ಕಡೆ ಇದಕ್ಕೆ ಅವಲಕ್ಕಿನೂ ಹಾಕ್ತೀರಾ, ಕೆಲವೊಬ್ರು ಇನ್ನೂ ಒಂಥರನೂ ಮಾಡ್ತಾರೆ. ನಾವು ಹೇಗೆ ಮಾಡ್ತೀವಿ ಗಿಣ್ಣು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಈ ಒಂದು ಪಾತ್ರೆ ತೊಗೋಬೇಕು, ಅಗಲದ ಪಾತ್ರೆ. ಇದಕ್ಕೆ ಕೆಳಗಡೆ ಬಿಸಿನೀರು ಕಾಯಿಸ್ಬೇಕು, ಮೇಲ್ಗಡೆ ತಟ್ಟೆ. ಈ ತಟ್ಟೆಯಲ್ಲಿ ನಾವು ಹಾಕ್ತೀವಿ. ಈ ಗಿಣ್ಣದ ಹಾಲು ಯಾವಾಗಿಂದ ಗೊತ್ತಾ, ಜಸ್ಟ್ ಅದೇ ಆಕಳು ಇಳ್ದಿರುತ್ತೆ ಫಸ್ಟ್ ಡೇ ಇರ್ತಿದ್ದು ಹಾಲು. ನೆಕ್ಸ್ಟ್ ಡೇ ಹಾಲು ಈ ಗಿಣ್ಣು ಬರಲ್ಲ. ಫಸ್ಟ್ ಡೇ ಹಾಲು ಮಾತ್ರ ಮಾಡೋದು. ಆಮೇಲೆ ನನಗೆ ಇಷ್ಟ ಆಗೋದು ಇದಕ್ಕೆ ನಾವು ಕೊಬ್ಬರಿ ಗಿಣ್ಣು ಅಂತ ಹೇಳಿ ಕರಿತೀವಿ. ಈ ಪಾತ್ರೆನ ಈಗ ಒಲೆ ಮೇಲೆ ಇಡೋಣ. ನೋಡಿ, ನಮ್ಮ ತಂಗಿ ಹೊಸ ಲೈಟ್ರು ತಗೊಂಡ್ಬಂತಾಳೆ, ಎಷ್ಟು ಚೆನ್ನಾಗಿದೆ. ಇದು ಚಾರ್ಜಿಂಗ್ ಲೈಟ್ರು, ಪದೇ ಪದೇ ಹಾಳಾಗತ್ತೆ ಅನ್ನೋಂಗಿಲ್ಲ, ಏನಿಲ್ಲ. ಈ ಥರ ಬರುತ್ತೆ. ದೀಪನೂ ಅಂಟಿಸ್ಬೋದು. ಎಲ್ಲರೂ ಬೇಕು ಅಂತಂದರೆ ತರಿಸ್ಕೊಡಿ, ತುಂಬ ಚೆನ್ನಾಗಿದೆ ನೋಡಿ. ಒಲೆ ಆನ್ ಆಯಿತು. ನೀರು ಆಲ್ರೆಡಿ ಅರ್ಧ ಬಿಸಿ ಮಾಡಿದ್ದೆ ನಾನು. ಈಗ ಈ ತಟ್ಟೆ ಫುಲ್ ಕಾದಿದೆ, ಅದ್ರ ಮೇಲೆ ಒಂದು ತಟ್ಟೆ, ಇದಕ್ಕೊಂಚೂರು ಆಯಿಲ್ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ಇದೇನು ಮಿಕ್ಸ್ ಬೆಲ್ಲ ಕರಗೋವರೆಗೂ ಹಾಲನ್ನ ಹಿಂಗೆ ಕೈಯಾಡಿಸ್ತಾ ಇರಬೇಕು. ಇಲ್ಲಿ ಫುಲ್ ನೋಡಿ, ನಾನು ತುಂಬ ಹೊತ್ತಿಂದ ಬೆಲ್ಲ ಹಾಕಿ ಕೈಯಾಡಿಸಿ ಬೆಲ್ಲ ಪೂರ್ತಿ ಮೆಲ್ಟ್ ಆಗಿದೆ, ಕರಗೋಗಿದೆ ಬೆಲ್ಲ ಇದರಲ್ಲಿ. ಇದನ್ನು ಈ ತಟ್ಟೆಗೆ ಹಾಕಬೇಕು. ನಿಮ್ಗೆ ಎಷ್ಟು ದಪ್ಪ ಬೇಕು ಗಿಣ್ಣು ಅನ್ನೋರು ಅಷ್ಟು ದಪ್ಪ. ಒಂದೊಂದೇ ಸ್ಪೂನ್ ಹಾಕ್ತೀನಿ ನೋಡಿ. ಒಂದೇ ಸಮ ಇರಬೇಕು ತಟ್ಟೆ, ಅವಾಗ ನಿಮಗೆ ಗಿಣ್ಣು ಒಂದೇ ಸೈಜ್ ಬರುತ್ತೆ. ವಾಯ್ಸು ಕ್ಲಾರಿಟಿ ಇಲ್ಲ ಅಂದರೆ ಅನ್ಕೋಬೇಡಿ, ಯಾಕಂದರೆ ಇಲ್ಲಿ ನಮ್ಮ ಮನೆ ಹತ್ರ ರಸ್ತೆ ಮಾಡ್ತಾ ಇದ್ದಾರೆ. ಸೊ ರಸ್ತೆ ಮಾಡುವಾಗ ಮಷಿನ್ಗಳದ್ದು, ಟ್ರ್ಯಾಕ್ಟರ್ಗಳದ್ದು ಕಿರಿಕಿರಿ. ನೋಡಿ, ಇದು ಒಂದೇ ಸಮ ಬರಬೇಕು. ಇಷ್ಟಾದ್ಮೇಲೆ ಇದ್ರ ಮೇಲೆ ಒಂದು ದೊಡ್ಡ ತಟ್ಟೆ ಮುಚ್ಚಬೇಕು. ಇದ್ರ ಮೇಲೆ ಒಂದು ದೊಡ್ಡ ತಟ್ಟೆ ಮುಚ್ಚಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸೂಪರ್ಬ್ ಆಗಿ ಬರುತ್ತೆ. ಇಟ್ಸ್ ಮೈ ಮೋಸ್ಟ್ ಫೇವ್ರೆಟ್. ಇದು ಕ್ಲೋಸ್ ಆಗಬೇಕು, ಸ್ಟೀಮಲ್ಲಿ ಬೇಯಬೇಕಿದು. ಈ ಥರ ಕ್ಲೋಸ್ ಮಾಡಿಡಿ. ಜಸ್ಟ್ ಒಂದು 10 ಮಿನಿಟ್ಸ್ ಅಂದರೆ ಬೆಂದೋಗ್ಬಿಡುತ್ತೆ. ನೋಡಿ, ಈಗ ಒಂದು 10 ಮಿನಿಟ್ಸ್ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಫುಲ್ ಗಟ್ಟಿಯಾಗಿದೆ ಗಿಣ್ಣು. ನೋಡಿ, ಈ ಕನ್ಸಿಸ್ಟೆನ್ಸಿ ಇತ್ತು, ಫುಲ್ ಗಟ್ಟಿಯಾಗಿದೆ. ಇದು ಯಾಕೆ ನೀರು ಬರ್ತಾ ಇರೋದು ಗೊತ್ತಾ, ಜಸ್ಟ್ ಈಗ ತಾನೇ ಸ್ಟೀಮ್ ತೆಗೆದ್ವಲ್ಲ, ಸ್ಟೀಮ್ ನೀರಿದು. ಅದರ್ವೈಸ್ ಇಷ್ಟು ನೀರು ಇರಲ್ಲ ಅದರಲ್ಲಿ. ಇದನ್ನ ಈಗ ಚಿಕ್ಕದಾಗಿ ನೀವು ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ಅಷ್ಟು ಫೈನಾಗಿ ಬಂದಿದೆ ನೋಡಿ. ಇಲ್ಲಿ ನೋಡಿ, ಚೂರು ನೀರು ಹಾಕೋಣ ನೆಕ್ಸ್ಟ್ ಪ್ಲೇಟ್ ಇಡೋಕ್ಕೆ. ಸೊ ಈಗ ಈ ತಟ್ಟೆಯಲ್ಲಿ ಮೊದಲಿಂದ ತೋರಿಸಿ, ಈ ತಟ್ಟೆಯಲ್ಲಿ ಇಡೋಣ. ಈ ತಟ್ಟೆ ಯಾಕಂದ್ರೆ ಅದು ಕರೆಕ್ಟ್ ಆಗುತ್ತೆ. ಚೂರು ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಅಂದರೆ ಬೇಗ ಕ್ಲೀನಾಗಿ ಕಟ್ ಮಾಡಿದ್ರೆ ನಿಮ್ಗೆ ಚಾಕ್ಲೇಟ್ ಥರ ಬರುತ್ತೆ. ಅದಕ್ಕೆ
ತಟ್ಟೆ ಮುಚ್ಚಿಬಿಡೋಣ ಇನ್ನು. ಇದು ರೆಡಿ ಆಗೋ ಅಷ್ಟೊತ್ತಿಗೆ ಇದನ್ನು ನಾವು ಆರಕ್ಕೆ ಬಿಟ್ಟಿದ್ದೀನಿ, ಪೀಸ್ ಥರ ಕಟ್ ಮಾಡ್ಕೊಂಬಿಡೋಣ. ಸೊ ನೋಡಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಂಡ್ರಿ. ಫಸ್ಟು ಈ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಎಡ್ಜಿಗೆ ಓಪನ್ ಮಾಡ್ಕೊಳ್ಳಿ. ಸ್ವಲ್ಪ ಎಡ್ಜಿಗೆ ಹಿಡ್ಕೊಂಡಿರ್ತದೆ. ಕೆಲವರು ತೆಗೆಯೋಣ. ನೋಡಿ, ಈ ಥರ ನೀಟಾಗಿ ಪೀಸಸ್ ಬರ್ತಾ ಹೋಗುತ್ತೆ. ಇದೇ ಥರ ಪೂರ್ತಿ ತಟ್ಟೆ ಪೀಸ್ ಬರುತ್ತೆ. ಈಗ ನೋಡಿ, ತುಂಬ ಫೈನಾಗಿ ಬಂದಿದೆ, ತುಂಬ ಸ್ಪಾಂಜಿಯಾಗಿ ಬರುತ್ತೆ. ಆ್ಯಂಡ್ ಇದು ನೋಡಿ, ಇದು ನಾನು ಇದ್ದು ತುಂಬ ದಪ್ಪನೂ ಇಲ್ಲ ತೆಳುವೂ ಇಲ್ಲ, ಆ ಥರ ಮಾಡಿದ್ದೀನಿ. ಇನ್ನು ತುಂಬ ದಪ್ಪ ಬೇಕು ಅಂದರೆ ತಟ್ಟೆ ತುಂಬಾ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಆರಿದ್ಮೇಲೆ ಪೀಸಸ್ ಎಷ್ಟು ನೀಟಾಗಿ ಬಂದಿದೆ. ನಿಮಗೋಸ್ಕರ ಇಲ್ಲಿ ಪೀಸು ನೀಟಾಗಿ ತೆಗೆದು ತೋರಿಸ್ತೇವೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ನೋಡಿ. ಪೀಸು ಎಷ್ಟು ನೀಟಾಗಿ ಬಂದಿದೆ. ಯಾವ ಸ್ವೀಟ್ ಕಡಿಮೆ ಇಲ್ಲ ಇದು. ಮನೇಲಿ ಇನ್ ಮಾಡಿ ಹೇಗಿದೆ ರೆಸಿಪಿ ಅಂತ ಹೇಳಿ. ಈ ಪ್ಲೇಟಲ್ಲಿ ನಾವೇನು ಮಾಡಿದ್ವಿ, ಮತ್ತು ಸ್ವಲ್ಪ ಉಳಿದಿರೋ ಹಾಲನ್ನ ದಪ್ಪಗೆ ಮಾಡಿದ್ರೆ ಹೇಗಿರ್ತದೆ ಅಂತ ಮಾಡಿದೆ ನಾನು. ಸೊ ಇದು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ದಪ್ಪ ಬಂದಿತ್ತು. ಒಳ್ಳೆ ಹಾಲ್ಕೋದರ ಸ್ವೀಟು ನೋಡಿ. ಕಟ್ ಮಾಡ್ತಾ ಇದ್ದೀನಿ, ಒಂದು ಚೂರು ಪ್ಲೇಟಿಗೆ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಎಷ್ಟು ನಿಧಾನಕ್ಕೆ ತೆಗಿತಾ ಇದ್ದೀನಿ, ಆ ಥರ ನಿಧಾನಕ್ಕೆ ತೆಗೆದು ಇದು ನೀವು ಎಷ್ಟು ದಿನ ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ಒಂಚೂರು ಹಾಳಾಗಲ್ಲ. ಆ್ಯಂಡ್ ಮೋಸ್ಟ್ ಹೆಲ್ದಿಯೆಸ್ಟ್ ರೆಸಿಪಿ ಇದು. ನೀವು ಎಲ್ಲಾದರೂ ಕೇಳಿ, ಯಾರಿಗೂ ತಿನ್ನಬಾರ್ದು ಅನ್ನೋ ರೆಸ್ಟ್ರಿಕ್ಷನ್ಸ್ ಯಾವುದೂ ಇಲ್ಲ. ಕೆಲವೊಂದು ಕಡೆ ಹೇಳ್ತಾರೆ ಆಪ್ರೇಷನ್ ಆದವರು ಸ್ವಲ್ಪ ಗಿಣ್ಣು ತಿನ್ನೋದು ಅವಾಯ್ಡ್ ಮಾಡಿ ಅಂತ. ಅದು ಬಿಟ್ಟರೆ ಗಿಣ್ಣು ತಗೋಬಾರ್ದು ಅನ್ನೋದು ಎಲ್ಲೂ ಇಲ್ಲ. ಸೊ ಇದು ನೋಡಿ, ಕೊನೆಗೆ ಮಾಡಿದ್ದು ತುಂಬ ದಪ್ಪಕ್ಕೆ ತುಂಬ ಸ್ಪಾಂಜಿಯಾಗಿ ಬಂತು ನೋಡಿ. ಇದು ತುಂಬ ಚೆನ್ನಾಗಿ ಬಂತು, ಇದು ಕೊನೆಯ ಪ್ಲೇಟು.
ಸೊ ಇವತ್ತಿನ ನನ್ನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ ಜೊತೆಗೆ ಬರ್ತಾನೆ ಇರ್ತೀನಿ. ನಿಮ್ಮ ಮನೇಲೂ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಈ ವ್ಲಾಗ್ನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಎಲ್ರಿಗೂ ನಮಸ್ಕಾರ.